ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತಂದ್ರೆ ನನಗೆ ಗೊತ್ತಿದೆ ವಿಡಿಯೋ ಮೊದಲೇ ಬರಬೇಕಿತ್ತು, ಬಟ್ ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಟೈಮ್ ಸಿಗಲಿಲ್ಲ. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತಂದ್ರೆ ನಾ ಮೋಸ್ಟ್ಲಿ ಲಾಸ್ಟ್ ಟೈಮ್ ಟ್ಯೂಸ್ಡೇ ತನಕ ಹೇಳಿದ್ದೆ ಅನಿಸ್ತದ. ಸೊ ವೆನಸ್ಡೇಯಿಂದ ಹೇಳೋದಿತ್ತು. ಆ್ಯಕ್ಚುಲಿ ನನಗೆ ವಿಡಿಯೋ ಯಾವಾಗಂತಂದ್ರೆ ಸ್ಯಾಟರ್ಡೇನೇ ಬಿಡೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಜಾಗ ಸಿಕ್ಕಿಲ್ಲ, ಆ್ಯಂಡ್ ಐ ವಾಸ್ ಬಿಸಿ ವಿತ್ ಸಮ್ ಸ್ಟಫ್ಸ್. ಓಕೆ, ಇದು ವೆನಸ್ಡೇ ಎಪಿಸೋಡ್ ಮೇ ಬಿ. ಆ್ಯಂಡ್ ಏನಂತಂದ್ರೆ ಕ್ಯಾಪ್ಟನ್ಶಿಪ್ ತೋಟ ಅಂತ ಇರುತ್ತಲ್ಲ, ಕ್ಯಾಪ್ಟನ್ಶಿಪ್ಗೋಸ್ಕರ ಅಂತ ಹೇಳಿ ಒಂದು ಇರ್ತೈತೆ ನೋಡ್ರಿ, ಅದು ಟಾಸ್ಕ್ ಇರ್ತೈತೆ. ಅದರ ಸಂಬಂಧ ಏನಂತಂದ್ರೆ ಯಾರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಇರ್ತಾರಲ್ಲ ಅವರಿಗೆ ಮೂವರಿಗೆ ಕೂಡಿ ಇಬ್ಬರಿಗೆ ಓಟದಿಂದ ಹೊರಗಿಡಬೇಕಿರ್ತದೆ. ಸೂರಜ್, ರಘು ಆ್ಯಂಡ್ ರಿಷಾ ಮೂವರು ಕೂಡಿ ಇಬ್ಬರಿಗೆ ಹೊರಗಿಡೋದಿರ್ತದೆ. ಅದ್ರೊಳಗೆ ಅಶ್ವಿನಿ ಆ್ಯಂಡ್ ಸುದಿ ಅವರ ಹೆಸರು ತಗೋತಾರೆ ಅವರು. ಸೊ ಅದಾದಮೇಲೆ ಟೀಮ್ಸ್ ಮೂರಾಗಿ ಡಿವೈಡ್ ಆಗ್ತಾವೆ. ಅದ್ರೊಳಗೆ ಟೀಮ್ ಗೇಮ್ ಪ್ಲೇ ಇರ್ತೈತೆ. ಏನಂತಂದ್ರೆ ಪಾಯಿಂಟ್ಸ್ ಇರ್ತಾವಂತ, ಅವು ಪಾಯಿಂಟ್ಸ ಮ್ಯಾಲಿಂದ ಉದುರಿಸ್ತಾರೆ ಅವರು. ಅವು ಏನು ಮಾಡ್ಬೇಕು, ಇವರೆಲ್ಲರೂ ಕೂಡಿ ತೆಗೆದು ಇಟ್ಕೋಬೇಕು. ಅದ್ರೊಳಗೆ ಪಾಯಿಂಟ್ಸ್ ಇರ್ತಾವೆ 10, 20, 30, 40, 50, 100 ಹಿಂಗೆ ಪಾಯಿಂಟ್ಸ್ ಇರ್ತಾವೆ. ಬರ್ದಿರ್ತಾರೆ, ಅದು ಹಿಂಗೇನೋ ಇರ್ತೈತಪ್ಪ, ಅದು ಡಿಸ್ಕ್ ಇರ್ತಾವಲ್ಲ. ಅವಾಗ ಎಲ್ಲರೂ ಏನು ಮಾಡ್ತಾರೆ, ಗೋಳೆ ಮಾಡೋದು, ತೆಗೆದಿಟ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಆ್ಯಂಡ್ ಇನ್ನೂ ಒಂದು ಏನಂತಂದ್ರೆ ಆಟದ ನಡಬರ್ಕ ಗಿಲ್ಲಿ ಶೇವಿಂಗ್ ಮಾಡಿಸ್ತಾರೆ, ಬಿಯರ್ಡ್ ತೆಗಿಸ್ತಾರೆ. ಆ್ಯಂಡ್ ಕೆಂಪೇಗೌಡ ಲುಕ್ ಕೊಡ್ತಾರೆ ಬ್ರೋ. ವಿತ್ ದಟ್ ಕೆಂಪೇಗೌಡ ಲುಕ್ಕು ಹೊರಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಮಾಡೋ ಎಡಿಟಿಗೂ ವಾವ್. ಆ್ಯಂಡ್ ಅವ್ನು ಮಾಡೋ ರೋಸ್ಟಿಂಗ್ ಸ್ಕಿಲ್ಸ್, ಹೀ ಈಸ್ ದ ಪ್ಯೂರ್ ಎಂಟರ್ಟೈನರ್ ಪ್ಲಸ್ ಮಕ್ಕಕ್ಕೆ ಹೊಡೆಯೋರು ಪ್ಲಸ್ ಎಲ್ಲ ಅದೇನಾ ಅಂದ್ರೆ ಅದು ಹೋಲ್ ಪ್ಯಾಕೇಜ್. ವಾಟ್ ದ ಬಿಗ್ ಬಾಸ್ ಮನಿ ರಿಯಲಿ ವಾಂಟ್ಸ್ ಅದು ಯಾರಂತಂದ್ರೆ ಗಿಲ್ಲಿ. ಏನಂತಂದ್ರೆ ರನ್ನಿಂಗ್ ರೇಸ್ ಓಡ್ತಾರಲ್ಲ, ಆ ಥರ ಒಂದು ಲೈನ್ಸ್ ಹಾಕಿರ್ತಾರೆ ಗೊತ್ತು. ಆ ಥರ ಲೈನ್ಸ್ ಹಾಕಿ ಅದ್ರೊಳಗೆ ಹೋಗಿ ತೊಗೊಳೋದಿರ್ತದೆ. ಅದ್ರೊಳಗೆ ಒಬ್ಬರ ಮೇಲೆ ಒಬ್ರು ಕಿತ್ತಾಡಿ ಬಿದ್ದಾಡಿ ಗುದ್ದಾಡಿ ಕದ್ದಾಡಿ ಎಲ್ಲ ಮಾಡಿ ಕೇರಿ ಪಾಯಿಂಟ್ಸ್ ತಗೊಂಡಿಟ್ಕೊಂಡು ಹೋಗ್ತಾರೆ, ಅವ್ರ ಬಲ್ಲಿ ಇಟ್ಕೋತಾರೆ. ಅದಾದಮೇಲೆ ಸೂರಜ್ ಟೀಮ್ ಅವರು ಒಂದು ಸ್ವಲ್ಪ ಸ್ಟ್ರಾಟಜಿಕಲಿ ಆಡ್ಲಿಕತ್ತಿರ್ತಾರೆ. ಅಷ್ಟರೊಳಗೆ ಆಕಿ ಬುದ್ಧಿಗೇಡಿ ಅದಾಳಲ್ಲ ರಾಶಿಕಾ, ಏನು ಮಾಡ್ತಾಳೆ, ಎಲ್ಲ ಅಂದ್ರೆ ಎಲ್ಲರೂ ಹೋಗೋ ದಾರಿ ಕಾಮನ್ ದಾರಿ ಒಳಗೆ ಅಲ್ಲಿ ಅರ್ಬಿ ಒಳಗೆ ಮುಚ್ಚಿಡ್ತಾಳೆ. ಅದನ್ನು ಬಂದು ಅವ್ರು ತಗೊಂಡು ಹೋಗ್ಬಿಡ್ತಾರೆ ಚಂದ್ರಪ್ರತಾಪ್ ಅವರು. ಅದಾದಮೇಲೆ ಗಿಲ್ಲಿಗೆ ಪ್ಯಾಂಟ್ ಹರಿತಾರೆ, ಒಟ್ಟೂರು ಕೂಡ ಪಾಯಿಂಟ್ಸ್ ತಗೊಳ್ಳೋ ಇದ್ರೊಳಗೆ ಮಾರೆ. ಮತ್ತೆ ರಾತ್ರಿ ದಿನ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಕಾಯಿನ್ಸನ್ನ ತೆಗೆದಿಟ್ಕೋತಾರೆ, ರಾತ್ರಿ ಬೆಳತನ ಸೇವ್ ಮಾಡ್ತಾರೆ. ಮತ್ತು ಎಲ್ಲರೂ ನಿದ್ದಿಗೆಟ್ಟು ಆ್ಯಕ್ಚುಲಿಯಾಗಿ ಎಲ್ಲರೂ ಭಾಳ ಅವ್ರದ್ದು ಎಫರ್ಟ್ಸ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ಅದ್ರ ಮರುದಿನ ಏನಾಗ್ತದೆ ಅಂತಂದ್ರೆ ಬಿಗ್ ಬಾಸ್ ಅವರು 3 ಜನಕ್ಕೂ ಕರೆದು ಒಂದು ಪವರ್ ಕಾಯಿನ್ಸ್ ಅಂತ ಕೊಡ್ತಾರೆ. ಕೊಟ್ಟವ್ರಿಗೆ ಹೇಳ್ತಾರೆ, ನೀವು ಪವರ್ ಕಾಯಿನ್ಸ್ ತೊಗೊಂಡ್ರಿ ಅಂದರೆ ನಿಮ್ಮ ಟೀಮ್ ಒಳಗಿರೋರು ಎಲ್ಲರೂ ಹೊರಗುಳಿತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಒಳಗಿಂದ. ನೀವು ಕ್ಯಾಪ್ಟನ್ ಆದರೆ ಅವ್ರು ಸೋಲಿ ಬಿಡಲಿ, ಅಂದ್ರೆ ನಿಮ್ಮ ಟೀಮ್ ಗೆಲ್ಲಿ ಬಿಡಲಿ, ಅವ್ರಂದ್ರೂ ಹೊರಗೆ ಇರ್ತಾರೆ. ನೀವು ಗೆದ್ರೂ ಹೊರಗೆ, ಗೆದ್ರೂ ಹೊರಗೆ, ಸೋತ್ರೂ ಹೊರಗೆ. ಬಟ್ ನೀವಂತರೂ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸಿ ರೇಸ್ ಒಳಗೆ ಇರ್ತೀರಿ, ಬಟ್ ಅವರು ತೆಗೆದ್ಬಿಡ್ತಾರೆ. ಆ ಪವರ್ ಕಾಯಿನ್ ತೊಗೋತೀರಿ, ಇಲ್ಲ ಅಂತಂದ್ರೆ ಟೀಮ್ ಜೊತೆನೇ ಆಡ್ತೀರಿ. ರಘು ಮತ್ತು ರಿಷಾ ಇಬ್ರು ಕೂಡಿ ಪವರ್ ಕಾಯಿನ್ಸ್ ತೊಗೋತಾರೆ. ಆ್ಯಂಡ್ ಬಟ್ ಸೂರಜ್ ತೊಗೊಳಂಗಿಲ್ಲ. ದಿಸ್ ವಾಸ್ ದ ಗುಡ್ ಮೂವ್ ಅವಂದು ಅನಿಸ್ತು. ಬಟ್ ಆ್ಯಕ್ಚುಲ್ ಆಗಿ ಆಮೇಲೆ ಗೊತ್ತಾಗ್ತದೆ ನಮಗೆ ಪ್ರೊಬ್ಯಾಬಿಲಿಟಿ ಇತ್ತಲ್ಲಿ ತೊಗೊಳೋದು ಬಿಡೋದು. ಸೊ ಏನಂತಂದರೆ ಅವ್ರವ್ರು ತೊಗೊಂಡಿದ್ದು ಅವ್ರವ್ರಿಗೆ ಡಿಸಿಷನ್ ಇದು ಕರೆಕ್ಟ್ ಅದ. ಅವ್ರ POV ಅವ್ರೇನು ಅಂದ್ಕೊಂಡು ತೊಗೊಂಡಿದ್ದಾರಲ್ಲ ಡಿಸಿಷನ್, ಅದು ಕರೆಕ್ಟ್ ಅದ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕಂತಂದ್ರೆ ನೋಡ್ರಿ, ಈಗ ರಿಷಾ ಟೀಮ್ ಹೆಂಗಿದ್ರು ಗೆಲ್ಲಲಾಗಿತ್ತು, ಯಾಕೆಂದ್ರೆ ಹೋದಳಲ್ಲ. ಸೊ ದ್ಯಾಟ್ ಈಸ್ ದ ಲೈಕ್ ಇಂಡಿವಿಜುವಲ್ ಆಗಿ ಆಡೋಕೆ ಬಂದಾರ ಅಂತಂದ್ರೆ ಇವರು ಮಾಡಿದ್ದು ಕರೆಕ್ಟ್ ಅಂತ ನನಗೆ ಅನಿಸ್ತು. ಸೊ ನೆಕ್ಸ್ಟ್ ಏನಂತಂದರೆ ನನಗೇನು ಅನ್ನಿಸ್ತು ಪರ್ಸ್ನಲಿ ಅಂದರೆ ಸೂರಜ್ ತೊಗೊಂಡಿದ್ದ ಡಿಸಿಷನ್ ಕರೆಕ್ಟ್ ಇತ್ತು, ಬಟ್ ಮೂವರೂ ಅದನ್ನೇ ಮಾಡಬೇಕಿತ್ತು ಅಂತ ನಂಗೆ ಅನ್ನಿಸ್ತು. ಯಾಕಂತಂದರೆ ಇಡೀ ಮನೆಯೇ ಕಷ್ಟಪಟ್ಬಿಟ್ಟಿತ್ತಲ್ಲ, ಅದ್ರ ಸಂಬಂಧ ಅಂದರೆ ಹೆಂಗಾಗ್ತದೆ ಗೊತ್ತೇನೋ, ಅಷ್ಟು ಕಷ್ಟಪಟ್ಟಾರ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಸಂಬಂಧ, ಆಡು ಸಂಬಂಧ ಅಂತ ಹೇಳಿ ಹಗಲ್ಲ ರಾತ್ರಿ ಒದ್ದಾಡಿ ಬಿದ್ದಾಡಿ ಅದೇ ಹೇಳ್ದಲ್ಲ ಎಲ್ಲ ಅದನ್ನೇ ಮಾಡಿ ಹೊಳಗೆ ಎಲ್ಲ ಲಾಸ್ಟಿಗೆ ಬಂದು ಅದೇ ಆಯ್ತಲ್ಲ, ಹೊಳಗೆ ಹುಂಚಿಯನ್ನು ತೊಳ್ದಂಗೆ ಆಯ್ತು. ನನಗೆ ಅನ್ನಿಸ್ತದ ಬಿಗ್ ಬಾಸಿಂದು ಸ್ವಲ್ಪ ಸ್ಕ್ರಿಪ್ಟ್ ರೈಟಿಂಗ್ ಆ್ಯಂಡ್ ಟಾಸ್ಕ್ಸ್ ಇರ್ತಾವೆ ನೋಡಿ ಕೊಡೋದು, ಅಂಟಿನೇ ಮಾಡ್ಲಿಕ್ಕೆ ಅನಿಸ್ತದೆ. ಈ ಜಗಳ ಹಚ್ಚಿಡು ಐಡಿಯಾಸ್ ಬರೋದೇ ಅಂಟಿಗಳ ಅಂದ್ರೆ ಇರ್ತಾರಲ್ಲ ಜಗಳ ಗಂಟೆ ಅಂಟಿಗಳನ್ನ ನನಗೆ ಹೆಂಗಂದೆ ಅಂತೇಳಿ ಒಂದು ಸ್ವಲ್ಪ ಮಂದಿ ನಮ್ಮ ಮಮ್ಮಿ ಫೋನ್ ಮಾಡ್ಕೇರಿ ಹಿಂಗಂದಾಡ್ರಿ ನೀವು ಕಾಟೆ ಬಿಡ್ತೀನಿ ಒಟ್ಟರಿಗೆ ಮನೆಗೆ ಬಂದ್ಕೇರಿ ಜಗಳ ಗಂಟೆ ಅಂಟಿಗಳು ಅಂತಂದು ನಿಮ್ಗೆ ನೀವು ಅನ್ಕೊಳಕತ್ತೀರಿ. ಹಾಂ, ನನಗೂ ಅಂಟಿ ಅಂತಾರೆ ಒಬ್ಬೊಬ್ರು. ಹಂಗಂದ್ರೆ ನಾನು ನನ್ನ ಮೇಲೆ ತಗೋತೀನಿ ಇಲ್ಲ ಅಂದ್ರೆ ನೋಡ್ರಿ ಮತ್ತೆ ಮಹಾರಾಜಾಯ. ಹಾಂ ಅನ್ನಿಸ್ತು ಫಸ್ಟಿಗೆ ಅವ್ರು ಮಾಡಿದ ತಪ್ಪಂತ, ಬಟ್ ಅಟ್ ದ ಎಂಡ್ ಯಾವಾಗ ಅದು ಇಬ್ಬರಿಗೆ ಸಿಗ್ತೈತಲ್ಲ ಅವಾಗ ನನಗೆ ಅನ್ನಿಸ್ತು ಕರೆಕ್ಟ್ ಅದತ್ತು. ಬಟ್ ಅದು ಏನವರು ಪವರ್ದು ಕಾಯಿನ್ಸ್ ತೊಗೊಂಡಾರ, ಅದ್ರ ಸಂಬಂಧ ಏನು ಜಗಳ ಆಯ್ತಪ್ಪ ಮನೆಯೊಳಗೆ, ಅದು ಇವ್ರು ಕಿತ್ತಾಡಿ ಬಿದ್ದು ಈ ನಮ್ಮನೆ ಕಿತ್ತಾಡಿದ್ರೆ ಮನೆ ಒಳಗೆ ನಾಯಿಗಳು ಸುತ್ತಕ್ಕೆ ಒಂದು ಸ್ವಲ್ಪಗನ ಸುಮ್ಮಾಗ್ಬಿಡ್ತಾವೆ. ಹೊಲ್ಬಿಡ ಇದ್ರ ಜೋಡಿ ಏನೋ ಇದು ಮಾಡೋದು, ಅದೇ ಆಗಿದ್ದೆ ಅದೇ ಹಣೆ ಬರಂತೇಳಿ ಬಿಟ್ಟು ಓಡ್ಕೊ ಇವರು ಒಂದು ಲೆವೆಲ್ ಹೆಚ್ಚಿಗೆ. ಒಂದು ಕಡೆ ನೋಡಿದ್ರೆ ಸೂರಜ್ ಮಾಡಿದ ಫುಲಿಶ್ನೆಸ್ ಅನ್ನಿಸ್ತದೆ, ಬಟ್ ನನಗೆ ಅನ್ನಿಸ್ತದೆ 2 50-50 ಅದ. ಯಾಕಂತಂದರೆ ನೋಡು ಅವನು ಹೋಗ್ಬೋದಿತ್ತಲ್ಲ ಇದಕ್ಕೆ, ಬಟ್
ಇಟ್ ವಾಸ್ ನೈಸ್ ಕ್ವೈಟ್ ಗುಡ್ ಮೂವ್ ಫ್ರಮ್ 3 ಆಫ್ ದೆಮ್. ಯಾಕಂತಂದರೆ ಯಾರಿಗೆ ಗೊತ್ತಿರ್ತದೆ ಅದು ಯಾರ ಮೇಲೆ ಹೆಚ್ಚು ಕಾಯಿನ್ಸ್ ಅದಾವ ಅಂತ ಯಾರು ಏನು ಗೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಬಟ್ ಎಫರ್ಟ್ಸ್ ನೋಡಿ ಅವರು ಏನಾರು ಡಿಸಿಷನ್ ತೊಗೊಂಡಿದ್ರೆ 3 ಜನದ ಟೀಮ್ದವ್ರು ರೇಸ್ ಒಳಗೆ ಓಡ್ಬೋದಿತ್ತು. ನಾನು ಇವ್ರಿಗೂ ಏನೋ ಅನ್ನೋಕ್ಕಾಗಲ್ಲ, ಯಾಕಂದರೆ ಇಂಡಿವಿಜುವಲ್ ಆಗಿ ಆಡಿ ಅವ್ರ ಕ್ಯಾಪ್ಟನ್ಶಿಪ್ ತೊಗೊಂಡಾರಂತಂದರೆ ದ್ಯಾಟ್ಸ್ ಗ್ರೇಟ್. ಮತ್ತು ಹಂಗೆ ನೋಡಿದ್ರು ಚಲೋನೇ ಅದ. ಸೊ ಏನಂತಂದರೆ ನಂಗೆ ಏನು ಅನ್ನಿಸ್ತದ ಅಂದರೆ ಕೆಂಪೇಗೌಡ ಲುಕ್ ಮಾಡಿದ್ಮೇಲೆ ಮೋಸ್ಟ್ಲಿ ಕೆಂಪೇಗೌಡ ಲುಕ್ ಮಾಡಿದ್ಮೇಲೆ ರಾಶಿಕಾ ಬರ್ತಾಳೆ. ರಾಶಿಕಾ ಬಂದು ನೋಡಿ ನಕ್ಕೋತ್ ಹೋಗಿ ಅಭಿಷೇಕ್ ಬಾಜು ನಿಂತಿರ್ತಾಳೆ. ಬ್ರೋ ಖರೆ ಹೇಳಬೇಕಂದ್ರೆ ಅಭಿಷೇಕ್ ಆ್ಯಂಡ್ ರಾಶಿಕಾ ನೈಸ್ ಪೇರ್ ಅನ್ನಿಸ್ತದ. ಮತ್ತು ಸೂರಜ್ ಜೊತೆ ಸ್ಪಂದನ ಕ್ಯೂಟ್ ಗರ್ಲ್ ಅದಾವ ನೋಡಕ್ಕೆ. ಸೂರಜ್ದು ಮತ್ತು ಆಕಿದು ಸೂರಜ್ ಮತ್ತು ಸ್ಪಂದನ ನನಗೆ ಕ್ಯೂಟ್ ಪೇರ್ ಅನ್ನಿಸ್ತಾರೆ. ಕರೆ ಹೇಳಬೇಕಂದ್ರೆ ಅದು ಸಂಡೇಲ್ಲಿ ರಾಶಿಕಾ ಜೊತೆ ಒಬ್ರು ಹೋಗ್ಲಿಕ್ಕೆ ನಿಂತಿದ್ರು ನೋಡಿ ಎಲಿಮಿನೇಟ್ ಆಗಿ. ಅವ್ರ ಹೆಸರೇ ಸ್ಪಂದನನೇ ಅಲ್ಲ. ಅವ್ರಿಬ್ಬರದು ಕ್ಯೂಟ್ ಪೇರ್ ಅನ್ನಿಸ್ತದೆ. ಬಟ್ ರಾಶಿಕಾ ಮತ್ತು ಸೂರಜ್ ನನಗೆ ಸ್ವಲ್ಪ ಪೇರ್ ಇಷ್ಟನೇ ಆಗಂಗಿಲ್ಲ. ಹಂಗಂತ ಹೇಳಿ ನೀ ಕುರ್ಕೊಳತಿ ಅನ್ಬೇಡ್ರಿ. ಸ್ಪಂದನ ಸೂರಜ್ ಅನ್ಲಿಗತ್ತಿನಲ್ಲ ಅಷ್ಟೇ ತಿಳ್ಕೊಬೇಕಲ್ಲ. ನಂಗೆ ಇನ್ನೊಂದು ಏನಂತಂದ್ರೆ ಧನುಷ್ ಮತ್ತು ಅಭಿಷೇಕ್ ಇಬ್ರು ಏನಾರ ಸ್ವಲ್ಪ ಜಾಸ್ತಿ ಆಗಿ ಅವ್ರು ಸ್ಟ್ಯಾಂಡ್ ತೊಗೊಂಡು ಎಲ್ಲರ ಜೊತೆ ಮಾತಾಡ್ಕೋತ ಆಡಿದ್ರಂದ್ರೆ ನಾ ಹೇಳಿ ಟಾಪ್ 5 ಒಳಗೆ ಫಿನಾಲಿಸ್ಟ್ ಇರ್ತಾರೆ ಅವ್ರು. ರಘು ಮತ್ತು ರಿಷಾ ಇಬ್ಬರು ಕ್ಯಾಪ್ಟನ್ಸಿದು ಟಾಸ್ಕ್ ಆಡಬೇಕಿರ್ತದೆ. 2 ಅಂದರೆ ಇಬ್ಬರಿಗೂ ಟಾಸ್ಕ್ ಇರ್ತದೆ. ಒಂದು ಅದು ಕತ್ಲಿರ್ತದೆ, ಪೂರ ಕತ್ತಲು ರೂಮ್ ಒಳಗೆ ಅವರು ಅಂದರೆ ಏನೋ ಹಗ್ಗ ಕಟ್ಟಿರ್ತಾರೆ, ಅದ್ರೊಳಗೆ ಅವ್ರು ಲೆಟರ್ಸ್ ಇಟ್ಟಿರ್ತಾರೆ. ಅವ್ರದ್ದು ಲೆಟರ್ಸ್ ಅಂತಂದರೆ ಅವ್ರ ನೇಮಲ್ಲಿರೋ 5 ಲೆಟರ್ಸ್ ಅವ್ರು ತೊಗೊಂಡು ಕೇರಿ ಅಲ್ಲಿ ಒಂದು ಬೋರ್ಡ್ ಇರ್ತದೆ, ಅದ್ರೊಳಗೆ ಅವ್ರು ಹಾಕೋದಿರ್ತೈತೆ. ಅವ್ರ ನೇಮಲ್ಲಿರೋ 5 ಲೆಟರ್ಸ್ ಅಲ್ಲಿ ಹಾಕೋದಿರ್ತೈತಿ. ಸೊ ಅವಾಗ ಏನಾಗ್ತದೆ ಅಂತಂದ್ರೆ ಫಸ್ಟ್ ರಘು ಅವ್ರದ್ದು ಇರ್ತೈತಿ ಚಾನ್ಸ್. ಅವರು ಹುಡ್ಕಕ್ಕೆ ಚಾಲೂ ಮಾಡ್ತಾರೆ. ಅವರಿಗೆ ಒಂದಿಷ್ಟು ಲೆಟರ್ಸ್ ಸಿಗಂಗಿಲ್ಲ, ಏನು ಒಂದೇ ಸಿಗಂಗಿಲ್ಲ ಅನ್ನಿಸ್ತದೆ. ಅದಕ್ಕೆ ಅಶ್ವಿನಿ ಅವ್ರು ಕುಂತಿರ್ತಾರೆ, ಅಲ್ಲಿ ಹೇಳ್ತಾರೆ ದೇವ್ರು ಬೇಕಂತಾನೆ ಸಿಗ್ಲಾರಂಗೆ ಮಾಡ್ಯಾನ. ಯಾಕಂತಂದ್ರೆ ಅವ್ರು ಹಿಂಗೆ ಏನದು ಎಲ್ಲರಿಗೆ ಕ್ಯಾಪ್ಟನ್ಸಿ ಟಾಸ್ಕಿನ ಹೊರಗಿಟ್ಟಿದ್ದಕ್ಕೆ ಅದ್ರದ್ದು ಉತ್ತರ ದೇವ್ರು ಹಿಂಗೆ ಕೊಟ್ಟಾನ ಅಂತ ಹೇಳಿ ಅಂತಾರೆ. ಅದಾಗನ ಅಶ್ವಿನಿ ಅವ್ರು ಸ್ವಲ್ಪ ಎದ್ದು ಹೋದಂಗೆ ಮಾಡ್ತಾರೆ. ಹೋಗೋಣ ಇವ್ರು ಗಿಲ್ಲಿ ಏನು ಹೇಳ್ತಾನೆ, ಅವ್ರು ಎದ್ದು ಹೋಗೋಣ ಯಾರ್ದೋ ಕೆಟ್ಟ ಕಣ್ ಬಿದ್ದಿತ್ತು ಅದಕ್ಕೆ ಸಿಗಂಗಿಲ್ಲಾಗಿತ್ತು, ಅವ್ರು ಎದ್ದು ಹೋಗೋಣ ಕೆಟ್ಟ ಕಣ್ ಎದ್ದು ಹೋಗೋಣನೇ ಸಿಗ್ತಾನ ಅವ್ರಿಗೆಲ್ಲ ಹೇಳ್ತಾನೆ. ಅದಕ್ಕೆ ಹೇಳೋದು ದಪ್ಪ ಇರಬಾರ್ದು, ಇಷ್ಟು ಮೈ ಎಲ್ಲ ಬೆಳೆಸ್ಕೇರಿ ಒಳಗೆ ಹೋಗೋಕೆ ಬರಂಗಿಲ್ಲ, ಅದು ಹಗ್ಗ ಭಾಳ ಕಟ್ಟಿರ್ತದೆ, ಒಳಗೆ ಹೋಗ್ಬೇಕು, ಅದಕ್ಕೆ ತೆಳ್ಳಗೆ ಇರ್ಬೇಕಂತ. ಆ್ಯಂಡ್ ಅದು ಆಗೋಣ ಇನ್ನೂ ಒಂದೇನು ದೇವ್ರು ಲೇಟಾಗಿ ರಿಪ್ಲೈ ಕೊಡ್ತಾನಂತ ಹೇಳ್ತಾನೆ. ಅಷ್ಟು ಅನ್ನೋಟಿಗೆ ಅದು ಅವ್ರಿಗೆ ಲೆಟರ್ ಸಿಗ್ತದೆ, ಅವ್ರು ಹಚ್ಚಿ ಬಜರ್ ಹೊಡೆದು ಮುಗಿಸ್ಬಿಡ್ತಾರೆ. ಅದಾಗನ ನೆಕ್ಸ್ಟ್ ರಿಷಾ ಅಂದಿರುತ್ತೆ. ಸುದಿಯಾ ಅವರು ಯಾರು ರಕ್ಷಿತಾಗ ಅಂತ ಹೇಳ್ತಾರೆ. ಅದು ಹೇಳಿದ್ಮೇಲೆ ಏನಂತಂದ್ರೆ ಇವರು ಉಳ್ಕಿದವರೆಲ್ಲ ಯಾರು ಗಿಲಿ ಸ್ಟ್ಯಾಂಡ್ ತೊಗೋತಾರೆ ಅವ್ರ ಸಂಬಂಧ ಹೇಳ್ತಾರೆ ಕಿ ಹಂಗೆ ಅನ್ಬಾರ್ದು ಅಂತ ಹೇಳಿದ್ರು ಅಂತೂ ಹೇಳ್ತಾರೆ ಅನ್ನಿಸ್ತದೆ. ಬಟ್ ಅಶ್ವಿನಿ ಮತ್ತು ಅವ್ರ ಜೊತೆ ಇನ್ನೊಬ್ರು ಇರ್ತಾರಲ್ಲ ಚೇಳ ಅಂತ, ಅವರಿಬ್ರು ಹೇಳ್ತಾರೆ ಇಲ್ಲ ಹಂಗೆ ಅನ್ಬಾರ್ದು ಅಷ್ಟೇ, ಮುಗಿಸ್ಬಿಡ್ರಿ ಇಲ್ಲಿಗೆ ದೊಡ್ಡದು ಮಾಡಬೇಡ್ರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅವಾಗ ಸುದಿಯ ಹೋಗಿ ರಕ್ಷಿತಾಗ ಬಾತ್ರೂಮಲ್ಲಿ ಅದೊಂದು ಏರಿಯಾ ಇರ್ತೈತೆ ನೋಡಲ್ಲ, ಎಲ್ಲರೂ ಕೂತಿರ್ತಾರೆ ಸೋಫಾ ಮೇಲೆ ಹೊರಗಡೆ. ಸೂರಜ್ ಮತ್ತು ಅಶ್ವಿನಿ ಆ್ಯಂಡ್ ಅವ್ರ ಚೇಳ 3 ಜನ ಇರ್ತಾರೆ ಮತ್ತು ಸುದಿ ಇರ್ತಾರೆ. ಹೇಳ್ತಾರೆ ನಾನು ಸಾರಿ ಕೇಳ್ತಾ ಇದ್ದೀನಮ್ಮ, ನಿಮ್ಮ ಅಣ್ಣಂಗೆ ಹೇಳು 80 ರೂಪಾಯಿದು ಏನದು 10 ರೂಪಾಯಿ ಆ್ಯಕ್ಟಿಂಗಿಗೆ 80 ರೂಪಾಯಿದ್ದು ಆ್ಯಕ್ಟಿಂಗ್ ಮಾಡಬೇಡ ಹಂಗೇನೇನು ಅಂತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅನ್ನಿಸ್ತು ಇದು ಅಪಲಜೈಸ್ ಮಾಡ್ಕೊಳಕತ್ತೀನಿ ಅನ್ನೋದು ಕಾಣಿಸ್ಕೊಡ್ಬೇಕಂತ ಮಾಡಕತ್ತಾರ. ಹೀ ಈಸ್ ನಾಟ್ ಫೀಲಿಂಗ್ ಹಿಮ್ಸೆಲ್ಫ್ ಸಾರಿ ಫಾರ್ ದ್ಯಾಟ್. ಇದೇನ ಸುದಿ ಅವರಿಗೆ ಅವ್ರ ಮನೆಯಲ್ಲೇ ಯಾರಿಗೆ ಹೆಣ್ಮಕ್ಳಿಗೆ ಆಗಲಿ ತನಗೆ ಅಂದಿದ್ರು ಮುಂದಿನವರಿಗೆ ಕಪಾಳಿಗೆ ಹೊಡೆಯಷ್ಟು ಸಿಟ್ಟು ಬಂದು ಕೈ ಎತ್ತು ಬಿಡ್ತಿದ್ರು. ಬಟ್ ಇಲ್ಲ, ಯಾಕಂತಂದ್ರೆ ಅವ್ರು ಬೇರೆದವ್ರಿಗೆ ಅಂದೆ ಅದು ಕಾಂಪ್ರಮೈಸ್ ಹೋಗಿ ಮಾಡ್ಲಿಕ್ಕೆ ಹೊಂಟಾರ. ಆ ಹುಡುಗಿಗೆ ಪಾಪ ಗೊತ್ತಾಗಂಗಿಲ್ಲ ಅಂತ. ಇಲ್ಲ ಆ ಹುಡುಗಿ ಇದ್ರೆ ಇಟ್ಸ್ ಓಕೆ ಅಂತಂದು ಇದು ಅನ್ನಿಸ್ಕೊಂಡು ಪಾಪ ಕೂಸ್ ಹಂಗೆ ಕೂತಿರ್ತದೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅದು ನನಗೆ ಗೊತ್ತದ 100% ಅವ್ರು ಅಪಲೋಜೈಸ್ ಮಾಡಿದ್ರು ಸರಿ ಅಲ್ಲ. ಇದ್ರ ಬಗ್ಗೆ ಸುದೀಪ್ ಸರ್ ಅಂತಾರೆ ಏನಾರೇ ಒಂದು ಹೇಳ್ತಾರೆ ನನಗೆ ಅನ್ಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಅದನ್ನು ಆಗಿತ್ತು. ನಾ ಆ್ಯಕ್ಚುಲಿ ಇದು ವಿಡಿಯೋ ಸ್ಯಾಟರ್ಡೇನೇ ಬಿಡಬೇಕಿತ್ತು, ಕರೆ ಏನು ಮಾಡಲಿ ಮಾರ ಸಾಕಾಗ್ಬಿಟ್ಟಂತ ನನಗೆ. ನಾ ಏನೇನು ಗೆಸ್ ಮಾಡಿರ್ತೀನಿ ಎಲ್ಲ ಅದೇ ಆಗಿರ್ತದ. ಮತ್ತು ನನಗೆ ಗೊತ್ತದ ಏನೇನು ಅಂತಾರೆ ಅಂತ ಹೇಳಿ ನನಗೆ ಅದನ್ನು ಗೊತ್ತಿತ್ತು. ಚಿಕ್ಕಪ್ಪನ ಕತೆ ಹೇಳ್ತಾರೆ, ಅದನ್ನು ಮಾಡಿದ್ರು. ಕ್ಯಾಪ್ಟನ್ ಆಗಿರ್ತಾರಲ್ಲ ರಘು ಅವ್ರ ಜೊತೆ ಹೋಗಿ ರಕ್ಷಿತಾ ಮಾತಾಡ್ತಾಳೆ. ಏನಂತಂದ್ರೆ ಸೂರಜನಾಗೆ ಮ್ಯಾನ್ಯುಪ್ಲೇಟ್ ಆಗ್ತಾನೆ, ಅವ್ರ ಜೊತೆ ಇರೋ ಕೆಲಸ ಏನೂ ಕೊಡಬೇಡ್ರಿ, ಅವ್ರಿಗೆ ಕಿಚನಲ್ಲಿ ಕೊಡ್ರಿ ಕೆಲಸ, ಯಾಕಂತಂದ್ರೆ ಅವ್ರು ಕಿಚನ್ ಕೆಲಸ ಬರ್ತದೆ ಅಂದ್ರೆ ನೋಡಿ ಆಕೆ ತಂಗಿ ಆಗಿತ್ತು ಅಂತ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ಲಿಕ್ಕತ್ತಾಳ. ಅದೇ ಯಾರೋ ಬಂದು ರಘು ಅವರು ಕ್ಯಾಪ್ಟನ್ ಆಗಿದ್ದು ತಕ್ಷಣ ಕುಂದಾಡ್ಬಿಟ್ಲು ಹಂಗೆ ಹಿಂಗೆ. ಬ್ರೋ ಕುಚ್ ಬಿ ಬಿಗ್ ಬಾಸ್ ಹೇಳಾರ ಹ್ಯಾಪಿಯಾಗಿ ಕಳಿಸ್ಕೊಡ್ರಿ, ಮತ್ತು ಏನು ಮಾಡ್ಬೇಕು ಹೇಳ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆಕೆಯಿಂದ ಥಿಂಕಿಂಗ್ ಇಸ್ ಫಾರ್ ಬೆಟರ್ ದೆನ್ ಎವ್ರಿ ಒನ್ ಫ್ರಮ್ ದಟ್ ಹೌಸ್. ಗಿಲ್ಲಿ ಮತ್ತು ರಕ್ಷಿತಾ ನಂಗಂತೂ ಹೇಳೇ ಟಾಪ್ 2 ಇವರು. ವಿನ್ನರ್ ಬರೋದು ಯಾರಿಗೆ ಗೊತ್ತಾ? ಗಿಲ್ಲಿಗೆ ಬರ್ತದೆ. ನೆಕ್ಸ್ಟ್ ಸೆಕೆಂಡ್ ವಿನ್ನರ್ ಬರೋದು ರಕ್ಷಿತಾ. ಈಗ ನನಗೆ ನೋಡೋದ್ರೊಳಗೆ ಇಷ್ಟು ಜನ ಒಳಗೆ ನನಗೆ ಅನ್ಸೋದು ಇವ್ರು ಆಡಿದ ಇಷ್ಟು ದಿನ ಒಳಗೆ. ಆ್ಯಂಡ್ ಹಾಗೆಲ್ಲ ಅವರಿಬ್ಬರಿಗೂ ಬರಲಿಲ್ಲ ಅಂತಂದ್ರೆ ವಿನ್ನರ್ ನನಗೆ ಅನಿಸ್ತದೆ ನನಗೆ ಬರ್ತದೆ.
ಆಮೇಲೆ ನನಗೆ ಅನಿಸ್ತು ಶಿ ಇಸ್ ಸಚ್ ಎ ಕ್ಯೂಟ್ ಗರ್ಲ್ ಬ್ರೋ. ಆಕಿ ನೋಡ ಅವ್ನು ಇಲ್ಲಾರ್ದಾಗೂ ಅವ್ನ ಸಂಬಂಧ ಅಂತ ಹೇಳಿ ಸ್ಟ್ಯಾಂಡ್ ತೊಗೊಂಡ್ಲು. ಶಿ ಇಸ್ ಸಚ್ ಎ ಕ್ಯೂಟ್ ಗರ್ಲ್, ಕ್ಯೂಟ್ ಗರ್ಲ್. ನೆಕ್ಸ್ಟ್ ಬರ್ತದ ಕಳಪೆ ಮತ್ತು ಉತ್ತಮ ಹೇಳುವುದು ಬರ್ತದ. ಅದ್ರೊಳಗೆ ಕಳಪೆ ಅಂತ ಹೇಳಿ ಎಲ್ಲರೂ ಅಶ್ವಿನಿ ಅವ್ರಿಗೆ ಹೇಳೋಣ. ಅಶ್ವಿನಿ ಅವ್ರಿಗೆ ಕಳಪೆ ಬಂದದ ಗೊತ್ತಾಗಣ. ಗಿಲ್ಲಿ ಓಡ್ಕೋತ ಅದು ಜಿಕ್ಕೋತ್ ಹೋಗಿ ಅದು ಕಳಪೆದ ಡ್ರೆಸ್ ತೊಗೊಂಡು ಬರ್ತಾರೆ. ಮಗ ಇಟ್ಟು ಉರಿಸ್ಬಾರ್ದು, ಇಟ್ಸ್ ನಾಟ್ ರೈಟ್. ಈ ನಮ್ಮನೆ ಉರಿಸಿದ್ರ ಅಲ್ಲ, ಅದು ಒಂದೇ ಹೃದಯನ ಎಷ್ಟು ಸಲ ಅಂತ ಗೆಲ್ತೀಯ ಅನ್ನ. ಉತ್ತಮ ಧ್ರುವ ಅಂತ ಕೊಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನಗೆ ಅನ್ನಿಸ್ತು ಈ ವಾರ ಒಳಗೆ ಧ್ರುವಂತ್ ಇಸ್ ಡಿಸರ್ವೇಬಲ್ ಅಂತ ಹೇಳಿ. ಸೂರಜ್ ಯಾಕಂತಂದ್ರೆ ಆಯ್ತು, ಅದು ಒಂದು ಡಿಸಿಷನ್ ಚಲೋ ತೊಗೊಂಡಿದ್ದಾಯ್ತು. ಅದು ಒಂದ್ರ ಮೇಲೆ ನೀವು ಜಡ್ಜ್ ಮಾಡಿ ಉತ್ತಮ ಕೊಡಬೇಕು ಅಂತಂದ್ರೆ, ಯಾಕಂದ್ರೆ ಸೂರಜ್ ಅವ್ರು ಆಮೇಲೆ ಹೇಳ್ತಾರೆ ನಾನೇ ಡಿಸರ್ವೇಬಲ್ ಇದ್ದೆ, ಅವ್ರಿಗೆ ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಅಂತ. ಬ್ರೋ ಅಂದ್ರೆ ಏನು, ಅವರು ಡಿಸರ್ವೇಬಲ್ ಅದಾರ, ಇಟ್ಸ್ ಓಕೆ. ಬಟ್ ಧ್ರುವಂತ್ ನನಗೆ ಏನು ಅನ್ನಿಸ್ತಂತಂದ್ರೆ, ಧ್ರುವಂತ್ ಅನ್ನೋರು ಎಲ್ಲ ಕಡೆನೂ ಮಾತಾಡ್ಕೋತ ಎಲ್ಲರಿಗೂ ಮಾತಾಡಕತ್ತಿದ್ರು ಆ್ಯಂಡ್ ಕಾಣಿಸ್ಕೊಂಡ್ರು ಸ್ವಲ್ಪ ಜಾಸ್ತಿನೇ ಸೂರಜ್ಗಿನ. ಸೂರಜ್ ಏನು ಮಾಡ್ತಾನೆ, ರಾಶಿಕಾಂತ್ ಜೊತೆನೇ ಹೋಗ್ಬಿಡೋದು, ಅವ್ರ ಜೊತೆ ಆಕಿನ ಜೊತೆ ಮಾತಾಡ್ಕೊತ ಕೂತ್ಬಿಡೋದು. ಇದನ್ನ ಮಾಡಿದ್ರೆ ಕಮ್ಮಿನೇ ಕಾಣಿಸೋದಲ್ಲ, ಎಲ್ಲರ ಜೊತೆನೂ ಆಗಬೇಕು ಮಿಂಗಲ್. ಬಿಟ್ಕೇರಿ ಒಬ್ಬರ ಜೊತೆನೇ ಮಿಂಗಲ್ ಆಗಿ ಓ ಮೈ ಗಾಡ್ ವಾವ್ ಮಾಡ್ಕೊತ ಕೂತ್ರೆ ಬೇಬಿ ಬಕೆಟ್ ಅನ್ಕೋತ ಕೂತ್ರೆ ಮತ್ತೆ ಮುಗಿ ತಲೆ ಬಕೆಟ್ ಇಟ್ಕೊಂಡು ಕೂತಂಗೆ ಆಗ್ತದೆ. ಅಕ್ಕಿಗೆ ಅಲ್ಲೇ ಕುಂದ್ರಿ 2 ವಾರಗನ ಇಬ್ಬರಿಗೆ ಒಬ್ರಿಗಾಗನ ಒಬ್ರಿಗೆ ಕಳಿಸ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಜೋಡಿ ಎಲಿಮಿನೇಷನ್ ಒಳಗೆ ಕಪಲ್ ಅಂತ ಹೇಳಿ ನಿಮಗೆ ಹೊರ ಕಳಿಸ್ಬಿಡ್ತಾರೆ ಅವ್ರು. ಸೊ ಬಾತ್ರೂಮಲ್ಲಿ ಹೋಗಿ ಅಶ್ವಿನಿ ಅವ್ರು ಏನು ಮಾಡ್ತಾರೆ, ಎಲ್ಲರದೂ ಬ್ರಷ್ ತೊಗೊಂಡೋಗಿ ಬಾತ್ರೂಮ್ ಏರಿಯಾ ಹೊರಗಿಂದ ಇರ್ತಿಲ್ಲ ಅಲ್ಲಿದ್ದು ಎಲ್ಲರದು ಬ್ರಷ್ ತೊಗೊಂಡೋಗಿ ಬಾತ್ರೂಮ್ ಒಳಗೆ ಹೋಗಿ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮೈಗೆ ಪರಚ್ಕೋತಾರೋ ಏನು ಕಮೋಡ್ ಕ್ಲೀನ್ ಮಾಡ್ತಾರೋ ಹಂಗೇನೆ ತೊಗೊಂಡು ಬರ್ತಾರೆ, ಐ ಡೋಂಟ್ ನೋ. ಬಟ್ ಇದ್ರ ಬಗ್ಗೆ ನನಗೆ ಸ್ಯಾಟರ್ಡೆ ಕಿಚ್ಚ ಸರ್ ಯಾಕೆ ಮಾತಾಡಲಿಲ್ಲ ಅಂತ ಗೊತ್ತಾಗಲಿಲ್ಲ. ಏನಿದು ತಲೆಗೆ ಬರಲಿಲ್ಲ, ಅವ್ರು ನೋಟಿಸೇ ಮಾಡಿರಲಿಲ್ಲ, ಏನು ಟೀಮ್ ಹಂಗೆ ಕುಂತಿತ್ತು, ಏನು ಮಾಡಿತ್ತು ನನಗೆ ಗೊತ್ತಿಲ್ಲ. ಬಟ್ ಮಾಡಬೇಕಿತ್ತು, ಇದೊಂದು ತೋರಿಸ್ಬೇಕಿತ್ತು ಅನ್ನಿಸ್ತು ನನಗೆ. ನಾನೇ ನೋಡಿಲ್ಲ, ಏನು ಚೆನ್ನಾಗಿಲ್ಲ ನೋಡಿನ ಕರೆ ನನಗೆ ಅನ್ನಿಸ್ಲಿಲ್ಲ. ವೆಜಿಟೇಬಲ್ಸ್ ಕಟ್ ಮಾಡ್ಕೊಡ್ಲಾರ ಪಾಪ ಎಲ್ಲರೂ ಒಗ್ಗರಣೆ ಏನದು ಪುಳಿಯೋಗರೆ ತಿಂದ್ರಂತ ವಿತೌಟ್ ಏನದು ವೆಜಿಟೇಬಲ್ಸ್ ಅಷ್ಟೇ. ಅದೇ ಯಾರು ಸ್ಪಂದನ ಔತಣದ ಊಟ ಅಂತ ಏನೋ ಅಂದ್ರಪ್ಪ. ಹಾಂ, ಏನೋ ಮಸ್ತ್ ಊಟ ಅಂತ, ವಿಚ್ ಇಸ್ ಸೋ ಬ್ಯಾಡ್. ಕಿ ಅವ್ರದ್ದು ಸ್ಯಾಟಿಸ್ಫೈ ಮಾಡಿಸ್ಕೊಳ್ಳೋ ಸಂಬಂಧ ಈಗೋ. ಸೊ ಹಂಗೆ ಮಾಡಬಾರ್ದು, ದ್ಯಾಟ್ ಇಸ್ ವಿಚ್ ಇಸ್ ಆ್ಯಕ್ಚುಲಿ ರಾಂಗ್. ಆ್ಯಂಡ್ ಅದಾದ್ಮೇಲೆ ಅವ್ರು ಆ್ಯಪಲ್ ತಿನ್ನತಿರ್ತಾರೆ, ಇಡ್ರಿ ಅಂತ ಹೇಳಿರೋರು ಎಷ್ಟು ಹೇಳಿದ್ರೆ ಇಡ್ತಿರಂಗಿಲ್ಲ, ಹಿಂದಿನ ಬಂದು ಇಲ್ಲಿ ಕಸ್ಕೊಂಡು ಹೋಗ್ಬಿಡ್ತಲ್ಲ ಬ್ರೋ. ಅದರ ಎಡಿಟ್ಸ್ ನೋಡೇ ಸಾಕಾಗ್ಯದ ನನಗೆ. ಆ್ಯಂಡ್ ದ್ಯಾಟ್ ಹೋಲ್ಲೇ ಲೈಕ್ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಒಳಗೂ ಆ್ಯಕ್ಚುಲಿ ಸುದೀಪ್ ಸರ್ ಭಾಳ ಭಾರಿ ಮಾತಾಡ್ಯಾರ. ಆ್ಯಂಡ್ ಭಾರಿ ನಂಗೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಅಂತಂದ್ರೆ ಭಾಳ ಎಂಜಾಯ್ ಮಾಡಿ ನೋಡಿ. ನಾನು ಕೊಂಡೆ ಇದ್ರ ಮೇಲೆ ಏನು ಸ್ಕ್ರಿಪ್ಟ್ ಬರೆದು ಬಿಡು. ಸ್ಯಾಟರ್ಡೆ ಸಂಡೇದು ಎಲ್ಲರೂ ನೋಡೇ ಇರ್ತಾರೆ. ಇನ್ನು ಮಂಡೇ ಹಾಕ್ಲಿಕ್ಕತ್ತಿಲ್ಲ. ಈಗ ನೆಕ್ಸ್ಟ್ ಎಷ್ಟು ವೀಡಿಯೋ 2 ದಿನಕ್ಕೆ ಒಮ್ಮೆ ಹಾಕ್ತೀನಿ. ಸೊ ನನಗೆ ನಡ್ಬಾರ್ಕು ಒಂದು ರೋಸ್ಟ್ ವೀಡಿಯೋ ಮಾಡೋದದ, ಎದ್ರ ಮೇಲೆ ಮಾಡಬೇಕಂತ ನನಗೆ ಆ್ಯಕ್ಚುಲಿ ಸಿಗಂಗಿಲ್ಲ ಆಗಿದೆ. ಬಿಗ್ ಬಾಸ್ ಕ್ಲಿಪ್ಸ್ ಸಿಕ್ಕು ಅಂತಂದರೆ ಇದ್ರ ಮೇಲೆ ವಾಪಸ್ ರೋಸ್ಟ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ so sorry late ಆಗಿದ್ದು ವಿಡಿಯೋ. okay so that's the end of the video guys. video ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and thanks for watching. I love you all. subscribe the channel. okay